ಎಲ್ಲರಿಗೂ ನಮಸ್ಕಾರ. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಚಿಂತೆಯೂ ಇರುತ್ತೆ, ಬೇಜಾರೂ ಇರುತ್ತೆ. ಎರಡೂ ಒಟ್ಟಿಗೆ ಬಂದಾಗ ಯಾವ್ದು ಜಾಸ್ತಿ ಕಾಡ್ತಿದೆ ಅಂತ ಹೇಳೋಕ್ಕೆ ಕಷ್ಟ ಆಗ್ಬಿಡುತ್ತೆ ಅಲ್ವಾ? ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಈ ಒಂದು ಸಂಕೀರ್ಣವಾದ ಭಾವನೆಗಳ ಬಗ್ಗೆನೇ ನಾವು ಆಳವಾಗಿ ತಿಳಿದುಕೊಳ್ಳೋಣ. ನೋಡಿ, ಒಂದೇ ಸಮಯದಲ್ಲಿ ಚಿಂತೆಯೂ ಕಾಡೋದು, ದುಃಖವೂ ಆಗೋದು. ಈ ತರಹದ ಅನುಭವ ಆಗಿದ್ಯಾ? ಬಹುಶಃ ಈ ಪ್ರಶ್ನೆಗೆ ನಮ್ಮಲ್ಲಿ ಹಲವರ ಉತ್ತರ ಹೌದು ಅಂತಾನೇ ಇರುತ್ತೆ. ಯಾಕಂದ್ರೆ ಈ ಎರಡೂ ಭಾವನೆಗಳು ಒಟ್ಟಿಗೆ ಬಂದಾಗ ಆಗೋ ಗೊಂದಲ ಇದೆಯಲ್ಲ, ಅದು ಅಷ್ಟಿಷ್ಟಲ್ಲ. ಒಂದು ವಿಷಯ ಸ್ಪಷ್ಟವಾಗಿರಬೇಕು. ಈ ರೀತಿ ಅನ್ಸೋದು ಒಬ್ಬರಿಬ್ರಿಗಲ್ಲ. ಇದು ತುಂಬಾ ಜನ ಎದುರಿಸುವ ಒಂದು ಸಾಮಾನ್ಯವಾದ ಮಾನಸಿಕ ಹೋರಾಟನೇ ಸರಿ. ಅದಕ್ಕಾಗಿಯೇ ಇದರ ಬಗ್ಗೆ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ. ಹಾಗಾದ್ರೆ ಈ ಚಿಂತೆ ಮತ್ತು ದುಃಖ ಇವೆರಡೂ ಒಂದಾದಾಗ ಏನಾಗತ್ತೆ ಗೊತ್ತಾ? ವೈದ್ಯಕೀಯವಾಗಿ ಈ ಸ್ಥಿತಿಗೆ ಒಂದು ನಿರ್ದಿಷ್ಟ ಹೆಸರಿದೆ. ಬನ್ನಿ ಅದೇನು ಅಂತೆ ಈಗ ನೋಡೋಣ. ಇದನ್ನ ಮಿಶ್ರ ಆತಂಕದ ಖಿನ್ನತೆ ಅಂತ ಕರೀತಾರೆ. ಇದರ ವಿಶೇಷತೆ ಏನು ಅಂದ್ರೆ ಇಲ್ಲಿ ಆತಂಕದ ಲಕ್ಷಣಗಳು ಇರ್ತವೆ, ಖಿನ್ನತೆಯ ಲಕ್ಷಣಗಳೂ ಇರ್ತವೆ. ಆದ್ರೆ ಯಾವುದು ಹೆಚ್ಚು ಪ್ರಬಲವಾಗಿದೆ ಅಂತ ಸ್ಪಷ್ಟವಾಗಿ ಹೇಳಕ್ಕಾಗಲ್ಲ. ಈ ಸ್ಥಿತಿಯನ್ನ ಹಾಗೆ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನ್ಸ್ಬೋದು. ಅದಕ್ಕೆ ಬನ್ನಿ ಇದನ್ನ ಒಂದು ತುಂಬಾನೇ ಸುಲಭವಾದ ಉದಾಹರಣೆ ಅಂದ್ರೆ ಒಂದು ರೂಪಕದ ಮೂಲಕ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಹೇಗೆ ಅಂದ್ರೆ ಒಂದೇ ಒಂದು ಭಾರದ ಬ್ಯಾಗ್ ಹೊರೋದ್ರ ಬದಲು ಎರಡು ಭಾರವಾದ ಬ್ಯಾಗ್ಗಳನ್ನ ಒಟ್ಟಿಗೆ ಹೊತ್ತೆ ಹಾಗೆ. ಯೋಚನೆ ಮಾಡಿ, ಒಂದೇ ಸಮಯದಲ್ಲಿ ಎರಡು ಮಾನಸಿಕ ಹೊರೆಗಳನ್ನ ಹೊರೋದು ಅಂದ್ರೆ ಎಷ್ಟು ಕಷ್ಟ ಅಲ್ವಾ? ಸರಿ, ಹಾಗಾದ್ರೆ ಆ ಎರಡು ಬ್ಯಾಗ್ಗಳು ಯಾವುವು? ಮೊದಲನೇ ಬ್ಯಾಗ್ ಆತಂಕ, ಅಂದ್ರೆ ಮುಂದೆ ಏನಾಗುತ್ತೋ ಏನೋ ಅನ್ನೋ ಒಂದು ನಿರಂತರ ಭಯ. ಇನ್ನು ಎರಡನೇ ಬ್ಯಾಗ್ ಖಿನ್ನತೆ, ಅಂದ್ರೆ ಛೇ, ನನ್ನಿಂದ ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಹತಾಶೆಯ ಭಾವ. ಇಲ್ಲಿ ನೋಡಿ, ಈ ಎರಡು ಸ್ಥಿತಿಗಳ ಲಕ್ಷಣಗಳು ಎಷ್ಟು ಬೇರೆ ಬೇರೆಯಾಗಿವೆ ಅಂತ. ಒಂದು ಕಡೆ ಆತಂಕದಲ್ಲಿ ಮನಸ್ಸು ಚಿಂತೆಗಳಿಂದ ತುಂಬಿ ತಲೆ ಗಿರ್ಗಿರ ಅಂತ ಇರುತ್ತೆ. ಇನ್ನೊಂದು ಕಡೆ ಖಿನ್ನತೆಯಲ್ಲಿ ಏನು ಮಾಡೋಕೆ ಆಸಕ್ತಿನೇ ಇರಲ್ಲ, ಶಕ್ತಿನೇ ಇರಲ್ಲ. ಇವೆರಡೂ ಒಂದಾದಾಗ ಪರಿಸ್ಥಿತಿ ಎಷ್ಟು ಕಷ್ಟ ಆಗ್ಬೋದು ಅಲ್ವಾ? ಸರಿ, ಈ ಎರಡು ಬ್ಯಾಗ್ಗಳು ಸುಮ್ನೆ ಇರ್ತವ? ಇಲ್ಲ, ಒಂದಕ್ಕೊಂದು ಸೇರ್ಕೊಂಡು ಒಂದರ ಭಾರವನ್ನ ಇನ್ನೊಂದು ಜಾಸ್ತಿ ಮಾಡ್ತವೆ. ಹೌದು, ಇವು ಒಂದು ವಿಶ್ವವರ್ತುಲವನ್ನ ಅಂದ್ರೆ ಒಂದು ವಿಶ್ವ ಸೈಕಲ್ನೇ ಸೃಷ್ಟಿ ಮಾಡ್ಬಿಡ್ತವೆ. ಅದ್ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಇದು ಹೇಗೆ ಕೆಲ್ಸ ಮಾಡ್ತೆ ಅಂದ್ರೆ ಮೊದ್ಲು ಆತಂಕ ಶುರುವಾಗತ್ತೆ. ಮುಂದೆ ಏನಾಗುತ್ತೋ ಅನ್ನೋ ಚಿಂತೆ. ಈ ಚಿಂತೆಯೇ ಜಾಸ್ತಿಯಾಗಿ ನಿರಾಶೆ ಅಂದ್ರೆ ಖಿನ್ನತೆಗೆ ಕಾರಣವಾಗುತ್ತೆ. ಖಿನ್ನತೆಯಿಂದ ಏನು ಮಾಡಕ್ಕೆ ಶಕ್ತಿ ಇರಲ್ಲ. ಆಗ ಮಾಡ್ಬೇಕಾದ ಕೆಲ್ಸಗಳು ಬಾಕಿ ಉಳಿತವೆ. ಕೆಲ್ಸಗಳು ಸರಿಯಾಗಿ ಆಗದೇ ಇದ್ದಾಗ ಅದು ಇನ್ನಷ್ಟು ಆತಂಕವನ್ನ ಸೃಷ್ಟಿ ಮಾಡುತ್ತೆ. ಇದು ಹೀಗೆ ಒಂದು ಚಕ್ರದ ಹಾಗೆ ಸುತ್ತುತ್ತಲೇ ಇರುತ್ತೆ. ಸರಿ, ಈ ಸ್ಥಿತಿ ಯಾಕೆ ಬರುತ್ತೆ? ಇದಕ್ಕೆ ಕಾರಣಗಳೇನು? ಒಂದು ಮಾತು ನೆನ್ಪಿರ್ಲಿ, ಇದು ಯಾರದ್ದು ವೈಯಕ್ತಿಕ ದೌರ್ಬಲ್ಯ ಖಂಡಿತ ಅಲ್ಲ. ಇದರ ಹಿಂದೆ ನಮ್ಮ ಮೆದುಳು, ನಮ್ಮ ಜೀವನದ ಸನ್ನಿವೇಶಗಳು, ಹೀಗೆ ಹಲವಾರು ಕಾರಣಗಳು ಇರಬಹುದು. ಉದಾಹರಣೆಗೆ, ನಮ್ಮ ಮೆದುಳಿನಲ್ಲಿರುವ ಸೆರೋಟೋನಿನ್, ಡೋಪಮೈನ್ನಂತಹ ಕೆಮಿಕಲ್ಗಳಲ್ಲಿ ಏನಾದ್ರೂ ಏರುಪೇರಾದ್ರೆ ಹೀಗಾಗಬಹುದು. ಅಥವಾ ಜೀವನದಲ್ಲಿ ನಡೆದ ಯಾವುದೋ ಆಘಾತಕಾರಿ ಘಟನೆ, ನಿರಂತರವಾದ ಒತ್ತಡ, ಇವೂ ಕಾರಣ ಆಗಬಹುದು. ಕೆಲವೊಮ್ಮೆ ಇದು ಆನುವಂಶಿಕವಾಗಿ ಅಂದ್ರೆ ಜೆನೆಟಿಕ್ ಆಗಿಯೂ ಬರಬಹುದು. ಜೊತೆಗೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಕೂಡ ಇದಕ್ಕೆ ಕಾರಣ ಆಗಬಹುದು. ಮತ್ತೊಮ್ಮೆ ಹೇಳ್ತೀನಿ, ಇದು ಯಾರ್ದು ತಪ್ಪಂತೂ ಅಲ್ಲ. ಇಷ್ಟೆಲ್ಲ ಕೇಳಿ ಚಿಂತೆ ಆಗ್ಬೇಕಿಲ್ಲ, ಯಾಕಂದ್ರೆ ಒಂದು ಒಳ್ಳೆ ಸುದ್ದಿ ಇದೆ. ಅದೇನಂದ್ರೆ ಈ ಸ್ಥಿತಿಯಿಂದ ಹೊರಬರಲು ಖಂಡಿತವಾಗಿಯೂ ದಾರಿಗಳಿವೆ. ಹಾಗಾದ್ರೆ ಆ ಚೇತರಿಕೆಯ ಹಾದಿಗಳು ಯಾವುವು ಅಂತ ಈಗ ನೋಡೋಣ. ಸಾಮಾನ್ಯವಾಗಿ 3 ಮುಖ್ಯವಾದ ಚಿಕಿತ್ಸಾ ವಿಧಾನಗಳಿವೆ. ಮೊದಲನೆಯದು ಸೈಕೋಥೆರಪಿ. ಇದರಲ್ಲಿ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂದ್ರೆ ಸಿಬಿಟಿ ಅನ್ನೋದು ತುಂಬಾನೇ ಪರಿಣಾಮಕಾರಿ. ಇದು ನಮ್ಮ ನೆಗೆಟಿವ್ ಯೋಚನೆಗಳನ್ನ ಗುರುತಿಸಿ ಅದನ್ನ ಬದಲಾಯಿಸೋಕೆ ಸಹಾಯ ಮಾಡುತ್ತೆ. ಎರಡನೆಯದು ಔಷಧಿಗಳು. ಅಗತ್ಯವಿದ್ದಲ್ಲಿ ವೈದ್ಯರು ಮೆದುಳಿನ ಕೆಮಿಕಲ್ಸ್ ಅನ್ನ ಸರಿಪಡಿಸೋಕೆ ಔಷಧಿಗಳನ್ನ ಸೂಚಿಸಬಹುದು. ಇನ್ನು ಮೂರನೆಯದು ನಮ್ಮ ಜೀವನ ಶೈಲಿಯಲ್ಲಿನ ಬದಲಾವಣೆಗಳು. ಒಳ್ಳೆ ವ್ಯಾಯಾಮ, ಸರಿಯಾದ ನಿದ್ರೆ ಮತ್ತು ನಮ್ಮವರ ಜೊತೆ ಬೆರೆಯೋದು ಇವೆಲ್ಲವೂ ತುಂಬಾ ಮುಖ್ಯ. ಈ ಚೇತರಿಕೆಯ ದಾರಿಯಲ್ಲಿ ಒಬ್ರೇ ನಡಿಬೇಕು ಅಂತೇನಿಲ್ಲ. ಡಾಕ್ಟರ್ ಸಾಗರ್ ಮುದ್ಗಲ್ ಅವರಂತಹ ಇಂಟಿಗ್ರೇಟಿವ್ ಸೈಕಿಯಾಟ್ರಿಸ್ಟ್, ರಾನಿಕಾ ಡಿ ಕರಾರಿಯಾ ಅವರಂತಹ ಇಮೋಷನಲ್ ವೆಲ್ನೆಸ್ ಕೋಚ್ ಅಥವಾ ಡಾಕ್ಟರ್ ಸ್ವಾತಿ ನೇತಮಿ ಅವರಂತಹ ಕನ್ಸಲ್ಟೆಂಟ್ ಸೈಕಿಯಾಟ್ರಿಸ್ಟ್, ಈ ಥರದ ತಜ್ಞರ ಮಾರ್ಗದರ್ಶನ ಸಿಕ್ರೆ ಈ ದಾರಿ ತುಂಬಾನೇ ಸುಲಭವಾಗತ್ತೆ. ಒಂದು ಮಾತು ಯಾವಾಗ್ಲೂ ನೆನ್ಪಿನಲ್ಲಿರ್ಲಿ, ಸಹಾಯ ಕೇಳೋದು ಅಂದ್ರೆ ಅದು ದೌರ್ಬಲ್ಯದ ಸಂಕೇತ ಅಲ್ಲವೇ ಅಲ್ಲ.
ಬದಲಿಗೆ ಅದು ಚೇತರಿಸ್ಕೊಳ್ಬೇಕು ಅನ್ನೋ ಧೈರ್ಯ ಮತ್ತು ಶಕ್ತಿಯ ಸಂಕೇತ. ನಿಜ ಹೇಳ್ಬೇಕಂದ್ರೆ ಇದೇ ಚೇತರಿಕೆಯ ದಾರಿಯಲ್ಲಿ ಇಡೋ ಮೊದಲ ಮತ್ತು ಅತ್ಯಂತ ಪ್ರಮುಖ ಹೆಜ್ಜೆ. ಆದರೆ ಕೆಲವು ಸಂದರ್ಭಗಳಲ್ಲಿ ತಕ್ಷಣವೇ ತುರ್ತಾಗಿ ವೃತ್ತಿಪರರ ಸಹಾಯ ಪಡಿಲೇಬೇಕು. ಯಾವ ಸಂದರ್ಭದಲ್ಲಿ ಅಂದ್ರೆ ತಮಗೆ ತಾವೇ ಅಥವಾ ಬೇರೆಯವರಿಗೆ ಹಾನಿ ಮಾಡ್ಕೊಳ್ಳೋ ಯೋಚನೆಗಳು ಬರ್ತಿದ್ರೆ, ದಿನನಿತ್ಯದ ಕೆಲಸಗಳನ್ನ ಮಾಡೋಕ್ಕೂ ಕಷ್ಟ ಆಗ್ತಿದ್ರೆ, ಅಥವಾ ತಡೆಯೋಕೆ ಆಗದಷ್ಟು ತೀವ್ರವಾದ ಪ್ಯಾನಿಕ್ ಅಟ್ಯಾಕ್ ಆಗ್ತಿದ್ರೆ ದಯವಿಟ್ಟು ತಡ ಮಾಡಬೇಡಿ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಈ 2 ಭಾರದ ಬ್ಯಾಗುಗಳನ್ನ ನೆನಪಿಸ್ಕೊಳ್ಳಿ. ಅದರಲ್ಲಿ ಯಾವುದಾದ್ರೂ ಒಂದನ್ನ ಕೆಳಗಿಡೋದಕ್ಕೆ ನಾವು ಇವತ್ತೇ ತೆಗೆದುಕೊಳ್ಳಬಹುದಾದ ಆ ಒಂದು ಸಣ್ಣ ಸುಲಭವಾದ ಮೊದಲ ಹೆಜ್ಜೆ ಯಾವುದು? ಇದ್ರ ಬಗ್ಗೆ ಯೋಚನೆ ಮಾಡೋದೇ ಚೇತರಿಕೆಯ ಕಡೆಗಿನ ನಮ್ಮ ಮೊದಲ ಹೆಜ್ಜೆಯಾಗಬಹುದು.